ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಮೊದ್ಲೇ ಹಣಬಾಕ್ರು ಅಂತ ಗೊತ್ತಾಗಿದ್ರೆ ಈ ಮದ್ವೆಗೆ ನಾನಂತೂ ಖಂಡಿತ ಒಪ್ಕೋತಿರ್ಲಿಲ್ಲ. ಕೇಳ ಬಾರು, ಅದೇಟೇ ಕಷ್ಟ ಆಗ್ಲಿ ನಾನು ಕೊಡ್ತೀನಿ ಬಾರು, ನಾನು ಕೊಡ್ತೀನಿ. ನಿಮ್ ತಮ್ಮ ಹೇಳ್ತೀನಿ, ನೀ ಸುಮ್ಕಿದ್ ಬಿಡು. ಮೊದಲು ನೀನ್ ಸುಮ್ಮನೆ ಇರೋಣ. ದುಡ್ಡಿನ ಆಸೆ ಅನ್ನೋದು ಅಷ್ಟು ಸುಲಭವಾಗಿ ಹೋಗುತ್ತೆ ಅಂತ ಅನ್ಸುತ್ತಾ ನಿನಗೆ? ಇವತ್ತು 10 ಕೇಳಿದವರು ನಾಳೆ ಇನ್ನೂ 10 ಕೇಳ್ಬೋದು ಅಂತ ಸುಲಭವಾಗಿ ಅನ್ಕೊಂಡ್ಬಿಡ್ತಾರೆ. ವರದಕ್ಷಿಣೆ ಅನ್ನೋ ಹೆಸರಲ್ಲಿ ಇವತ್ತು 10 ಕೇಳಿ ನಾಳೆ 2, 3, 4 ಅಂತ ಕೇಳ್ತಾನೆ ಹೋಗ್ಬೋದು ಅನ್ನೋ ಆಲೋಚನೆ ಅವ್ರಿಗೆ ಬರಲ್ಲ ಅಂತ ಏನ್ ಗ್ಯಾರಂಟಿ ಅಣ್ಣ? ಅಲ್ಲವಾ, ಹಂಗಂತ ಇವಾಗ ಏನ್ ಮಾಡ್ಬೇಕವ? ಜಗತ್ತಲ್ಲಿ ನಡೀತಾ ಇರೋದೇ ಇದು. ಆದ್ರೆ ನಮ್ಗೆಲ್ಲ ನಮ್ಮ ಮನೇನೆ ಜಗತ್ತು. ಹೊರಗಡೆ ಜಗತ್ತಲ್ಲಿ ಯಾರೋ ಏನೋ ಮಾಡ್ತಾರಂತ ನಾವು ಅದನ್ನೇ ಮಾಡಕ್ ಹೋದ್ರೆ ಈ ವರದಕ್ಷಿಣೆ ಅನ್ನೋದಕ್ಕಂತ ಹೇಳಕ್ ಆಯ್ತದ ಅಣ್ಣ? ಎಷ್ಟೋ ಹೆಣ್ಮಕ್ಳಿಗೆ ವರದಕ್ಷಿಣೆ ಕೊಡಕ್ಕಾಗದೆ ವಾಪಸ್ ತವ್ರ ಮನೆಗೆ ಬಂದು ಕೂತವ್ರೆ. ಇದೆಲ್ಲ ನಿನಗೆ ಗೊತ್ತಿಲ್ವಾ ಅಣ್ಣ? ಒಂದು ಪುಟ್ಟ ಹಳ್ಳಿನಲ್ಲೇ ಇಂಥ ಕತೆ ಅನ್ನೋದಾದ್ರೆ ನಮ್ಮ ಸುತ್ತಮುತ್ತ ಇರೋ ಹಳ್ಳಿ, ನಮ್ಮ ತಾಲೂಕು, ನಮ್ಮ ರಾಜ್ಯ, ನಮ್ಮ ಇಡೀ ದೇಶದಲ್ಲಿ ಹೆಣ್ಮಕ್ಳು ಅದೆಷ್ಟು ನೋವು ಅನುಭವಿಸ್ತಿರ್ಬೇಡ. ಕಡಿಮೆ ಅಂದ್ರೂ ಪ್ರತಿ ವರ್ಷ ವರದಕ್ಷಿಣೆ ಕಿರುಕುಳದಿಂದ 6,500 ಹೆಣ್ಮಕ್ಳು ಸಾಯ್ತಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡೋರು ಯಾರು? ನೋಡಮ್ಮ, ನಿನ್ ಕತೆ ಕೇಳಕ್ಕೆ ನಾವಿಲ್ಲಿ ಬಂದು ನಿಂತಿಲ್ಲ. ಕೊಡೋ ದುಡ್ಡು ಕೊಟ್ಬಿಡು, ಆಮೇಲೆ ಕೂತ್ಕೊಂಡು ಕತೆ ಹೇಳು, ನಾವು ಕೂತ್ಕೊಂಡು ಕೇಳ್ತೀವಿ. ನೋಡು ಶಿವು, ನೀನೇನ್ ಮಾಡ್ತೀಯೋ ನಮಗ್ ಗೊತ್ತಿಲ್ಲ. ವರದಕ್ಷಿಣೆ ಹಣ ಬೇಕು, ಬೇಗ ಮುಹೂರ್ತ ಮೀರೋಗುತ್ತೆ. ಮದುವೆ ಒಂದು ಆಗ್ಬಿಡ್ಲಿ, ಸಂಜೆ ಹೊತ್ತಲ್ಲಿ ಚಂದಾನ ಮಾಡಿ 10 ಲಕ್ಷ ತಗೊಂಡ್ಬಂತೀರಿ, ತಂದ್ಕೊಡ್ತೀನಿ. ಬೇಡ ಅಂತ ಹೇಳ್ತಿದ್ದೀನಿ, ನೀನ್ ಹಿಂದೆ ಮಾತಾಡ್ತಿದ್ಯಲ್ಲ. ಇನ್ನೇನ್ ಬಾರ ಮಾಡೋದು? ಬಾರು, ಹೇಳೋದು ಹೊಸಿ ಕೇಳು. ನನ್ನ ಮದುವೆ ನಿಶ್ಚಿತಾರ್ಥದಲ್ಲಿ ನಿಂತೋಯ್ತು. ರಶ್ಮಿ ಮದುವೆ ಹಸಿ ಮನೆಗೆ ಬಂದು ನಿಂತೋಗ್ಬಾರ್ದು ಬಾರು. ಹೆಂಗಾನಾಗ್ಲಿ ಈ ಮದುವೆ ಆಗ್ಲೇಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೆ ಮಾಡ್ತೀನಿ. ಬೇಡ, ಕ್ಷಣಕ್ಕೊಂದು ಬಣ್ಣ ಬದಲಾಯಿಸೋ ಇಂಥವ್ರ ಸಂಬಂಧ ನಮ್ಮ ರಶ್ಮಿಗೆ ಬೇಡ. ಅಯ್ಯೋ ಪಾರೋ, ಹಂಗ ಅನ್ಬೇಡ ಪಾರೋ. ತಮ್ಮ ಅಂತೀನಿ ಬಿಡ್ತವನು. ಅಣ್ಣ, ಅಕ್ಕ, ತಪ್ಪು ತಿಳ್ಕೊಬಿಡಿ. ಅವಳು ಪಾಪ ಕೋಪದಲ್ಲಿ ಏನೋ ಅಂದ್ಬಿಟ್ಲು. ಆಟೆಯ ಕಾಸನ್ನ ನಾ ತಕೊಂಬತ್ತೀನಿ. ಮದುವೆ ಮಾಡಿಸ್ಬಿಡಮ್ಮ, ನಿಮ್ ದಮ್ಮ ಅಂತೀನಿ, ಮದುವೆ ಮಾಡಿಸ್ಮ. ನಾನು ಇದಕ್ಕೆ ಅವಕಾಶ ಕೊಡಲ್ಲ ಮಾವ. ನನ್ಬೇಡ ಬಾರೋ. ನನ್ನ ತಂಗಿ ಹಸೆ ಮನೆ ಮೇಲೆ ಕೂತ್ಬಿಟ್ಟವಳೆ. ಮೊದಲು ನೀನ್ ಸುಮ್ಮನೆ ಇರೋಣ. ಹಸೆ ಮನೆ ಮೇಲೆ ಕೂತಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಶ್ಮಿ ಮದುವೆ ನಡೆಯೋದಾದ್ರೆ ಅವಳನ್ನ ಯಾವತ್ತೂ ಮೇಲೆ ಹೇಳಕ್ ಸಾಧ್ಯನೇ ಇಲ್ಲ ಅಣ್ಣ. ಹೌದು,
ಇವತ್ತು ರಶ್ಮಿ ತಂಗಿಯಾಗಿ ನಾನು ಹೇಳ್ತೀವ್ನಿ, ನಮ್ಮ ರಶ್ಮಿ ಚೆನ್ನಾಗಿರ್ಬೇಕಂದ್ರೆ ಈ ಮದ್ವೆ ನಡಿಬಾರ್ದು. ಅತ್ತಿಗೆ ಜೊತೆ ನಾವಿರ್ತೀವಿ. ಯಾಕ್ರವ ಮದುವೆ ಆಯ್ತಿರೋದು ನಮ್ಮನೆ ಮಗಳು, ಅದನ್ನ ಮರಿಬ್ಯಾಡ್ರಿ. ಪಾರು ಪ್ಯಾಟೆಲ್ ಬಂದವಳು, ಅವಳಿಗೆ ಇದೆಲ್ಲ ಗೊತ್ತಾಯಕ್ಕಿಲ್ಲ. ಹಳ್ಳಿಲೋದ್ಲಿ ಸಿಟಿಲೋದ್ಲಿ ಓದೋ ಅಕ್ಷರ ಒಂದೇ. ಆದ್ರೆ ಇಂಥ ದುರಾಸೆ ಇರೋ ಜನರ ಜೊತೆ ಸಂಬಂಧ ಬೆಳೆಸಿ ಸ್ವರ್ಗದಲ್ಲೇ ಮದ್ವೆ ಮಾಡಿಸಿದ್ರು ಇಂಥವ್ರ ಮನೆಗೆ ಹೋಗೋ ಸೊಸೆ ಹೆಣ್ಣಿನ ಬಾಳು ನರಕ ಆಗೋದಂತೂ ಸತ್ಯ. ನನ್ನ ನಾದ್ನೀರ್ಗೆ ಅಂತ ಬದುಕು ಯಾವುದೇ ಕಾರಣಕ್ಕೂ ಬರಬಾರ್ದು. ಬರೋದಕ್ಕೆ ನಾನು ಬಿಡೋದೂ ಇಲ್ಲ. ನನ್ನ ಮನೆಗೆ ಸೊಸೆಯಾಗಿ ಸಾಕ್ಷಾತ್ ಕಾಳಿ ಮಾತನೇ ಬಂದಿದ್ದಾಳೆ. ನೋಡಪ್ಪ ಶಿವು, ಹೆಣ್ಮಕ್ಳು ಪಾಪ ಏನೋ ಮಾತಾಡ್ತಾರೆ, ಅದನ್ನೆಲ್ಲ ತಲೆಗೆ ಹಾಕೊಳಕ್ಕಾಗಲ್ಲ. ನಾವು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಸಂಜೆ ಹೊತ್ತಿಗೆ ದುಡ್ಡು ಕೊಟ್ಬಿಡ್ತೀನಿ ಅಂತ ಎಲ್ಲರ ಮುಂದೆ ಹೇಳ್ಬಿಡು, ತಾಳಿ ಕಟ್ಸ್ಬಿಡ್ತೀವಿ. ಏನ್ ಹೇಳ್ತೀಯ? ಹೌದು ರೀ, ನಮ್ಮ ಶಿವು ಇಷ್ಟು ಜನದ ಮುಂದೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಮಗೆ ಮೋಸ ಮಾಡಕ್ಕಿಲ್ಲ. ಶಿವು, ಒಂದು ಮಾತು ಎಲ್ಲರ ಮುಂದೆ ಹೇಳ್ಬಿಡು ಶಿವು. ಏಟೊಂದು ದೊಡ್ಡ ಮನ್ಸು ನಿಮ್ದು. ಸಂಜೆ ಹೊತ್ನಾಗೆ ಹೆಂಗಾದ್ರೂ ಮಾಡಿ 10 ಲಕ್ಷ ನಾನು ತಂದು ಕೊಡ್ತೀನಿ. ತಾಳಿ ಕಟ್ಸ್ಬಿಡು, ನಿಮ್ ಕಾಲಿಗೆ ಬೀಳ್ತೀನಿ. ತಾಳಿ ಕಟ್ಸ್ಬಿಡಿ. ಮಗನೇ, ಕಟ್ಟ ತಾಳಿನ. ಓಂ ಮಾಂಗಲ್ಯಂ ತಂತುದಾನೇನ ಮಮ ಜೀವನ ಹೇತುನಾ ಹಾರವನ್ನು ಬದಲಾಯಿಸ್ಕೊಳ್ಳಿ. ಓಂ ಈಗ ಮಾಂಗಲ್ಯ ಧಾರಣೆ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.